ಅದಕ್ಕೋಸ್ಕರ ಯಾವುದೋ ಆರ್ಡ್ರು ಬರ್ತಾಯಿದೆ ಗುರು ಪೋರ್ಟರಲ್ಲಿ 225 ರೂಪಾಯಿ ಆರ್ಡರು. ಜೋಗುಪಾಳ್ಯ ಅಂತೆ, ಹಲ್ಸೂರು. ಓಕೆ, ಹಲ್ಸೂರು ಹತ್ರ. ಯಾಕೆ ಇವನು 0% ಕಮಿಷನ್ ತಂದ ಅಂತ ತುಂಬ ಜನ ಡೌಟ್ ಬಿದ್ದಿರ್ಬೋದು. 0% ಕಮಿಷನ್ ತಂದಿರೋದು ಒಂದು ಕಾರಣ, ಮೇನು ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಬಿದ್ದಿರೋದು. ಗೊತ್ತಾಯ್ತಾ? ಯಾರ್ಯಾರು ಪೋರ್ಟರಲ್ಲಿ ವರ್ಕ್ ಮಾಡ್ತಿದ್ರು ಅವರೆಲ್ಲ ಇವಾಗ ಯಾವಾಗ ಬೈಕ್ ಟ್ಯಾಕ್ಸಿ ಗ್ರೀನ್ ಸಿಗ್ನಲ್ ಸಿಕ್ತು, ಅದಕ್ಕೆ ಲೀಗಲ್ ಅಂತ ಬಂತು, ಆವಾಗ ಪೋರ್ಟರಲ್ಲಿ ಇದ್ದವರೆಲ್ಲ ಶಿಫ್ಟಾಗಿ ಬೈಕ್ ಟ್ಯಾಕ್ಸಿಗೆ ಶುರು ಮಾಡ್ಕೊಂಡ್ರು. 10 ನಿಮಿಷದಿಂದ ಇಲ್ಲಿವರೆಗೂ ಒಂದೇ ಆರ್ಡ್ರು ಬಂದಿರೋದು. ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಎಲ್ಲರೂ ಕೂಡ ಬೈಕ್ ಟ್ಯಾಕ್ಸಿಗೆ ಹೋಗ್ಬಿಡ್ತಾರೆ. ಬೈಕ್ ಟ್ಯಾಕ್ಸಿ ಇವಾಗ ಲೀಗಲ್ ಅಂತ ಹೇಳ್ತಾ ಇದ್ದಾರೆ ನ್ಯೂಸಲ್ಲೆಲ್ಲ, ಮತ್ತು ಗ್ರೀನ್ ಸಿಗ್ನಲ್ ಎಲ್ಲ ಕೊಟ್ಟಿದ್ದಾರೆ ಅಂತ ಧೈರ್ಯವಾಗಿ ಎಲ್ಲ ಹುಡುಗರು ಕೂಡ ಬೈಕ್ ಟ್ಯಾಕ್ಸಿ ಕಡೆಗೆ ತಿರುಗಿಬಿಟ್ಟಿದ್ದಾರೆ. ಯಾಕಂದರೆ ಅದರಲ್ಲಿ ಬೈಕ್ ಟ್ಯಾಕ್ಸಿ ಎಲ್ಲ ಏರಿಯಾದಲ್ಲೂ ಕೂಡ ಆರ್ಡ್ರುಗಳು ಸಿಗುತ್ತೆ. ಸಣ್ಣ ಪುಟ್ಟ ಅರ್ನಿಂಗ್ಸ್ ಆದ್ರೂ ಅದರಲ್ಲಿ ಬೇಗ ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡಿಕೊಂಡು ಅವರವರು ಕೆಲಸಗಳನ್ನ ಮಾಡ್ಕೋಬೋದು. ಇದರಲ್ಲಿ ವೆಯ್ಟ್ ಮಾಡೋರು ಯಾರು ಗುರು ಪೋರ್ಟರಲ್ಲಿ ಅಂತ ಎಲ್ಲರೂ ಕೂಡ ಹುಡುಗರು ಶಿಫ್ಟ್ ಆಗ್ತಾಯಿದ್ದಾರೆ. ಮತ್ತು ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಬಂದು ಪಾರ್ಟ್ ಟೈಮಲ್ಲಿ ಪೋರ್ಟರ್ ಮಾಡೋಣ ಅಂತ ಆನ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಕೂಡ ಪೋರ್ಟರ್ ಮಾಡಿದೆ, 256 ರೂಪಾಯಿ ಆರ್ಡ್ರು. ನಿನ್ನೆ ವೀಡಿಯೋ ಯಾರು ನೋಡಿಲ್ಲ ಅವ್ರು ನೋಡಿ. ಅದರಲ್ಲಿ ಗೋಪ್ರದಲ್ಲಿ ಚಾರ್ಜಿಂಗ್ ಖಾಲಿ ಆಯಿತು, ಅದಕ್ಕೋಸ್ಕರ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಮತ್ತು ನಿನ್ನೆ ಒಂದು ನೋಟಿಫಿಕೇಷನ್ ಕೂಡ ಬಂತು, ಅದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅದರ ಬದಲು ಬೈಕ್ ಟ್ಯಾಕ್ಸಿ ಬಗ್ಗೆ ತಿಳಿಸ್ಕೊಟ್ಬಿಟ್ಟೆ. ಸಾರಿ, ಲೇಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಕಮೆಂಟ್ ಕೂಡ ಮಾಡ್ತಾ ಇದ್ದೀರಿ, 0 ಕಮಿಷನ್ ಬಗ್ಗೆ ತಿಳಿಸ್ಕೊಡಿ ಬ್ರೋ, ಏನು 0 ಕಮಿಷನ್ ಅಂತ ಬಂದಿದೆ ಅಂತ. ನಿಮಗೆ ಒಂದು ಆರ್ಡ್ರ್ ಮಾಡಿರೋದು ಕೂಡ ತೋರಿಸ್ತೀನಿ. 256 ರೂಪಾಯಿ ಆರ್ಡ್ರ್ ಮಾಡಿದ್ದೆ ನಿನ್ನೆ, ನೋಡ್ಬೋದು ಇಲ್ಲಿ. 256 ರೂಪಾಯಿಗೆ 256 ರೂಪಾಯಿ ಕೊಟ್ಟಿದ್ದಾರೆ ಫುಲ್ಲು. ಯಾವುದೇ ಥರ ಕಮಿಷನ್ ಕೂಡ ತಗೊಂಡಿಲ್ಲ, ಓಕೆನಾ. ಮತ್ತು ಇಲ್ಲಿ ನೋಟಿಫಿಕೇಷನ್ನು ಕೊಡ್ತಾ ಇದ್ದಾರೆ ನೋಡಿ. ವರ್ಷದ ಅತಿ ದೊಡ್ಡ ಸುದ್ದಿ, ಪೋರ್ಟರ್ ಸೇರ್ ಈಗ 0 ರೂಪೀಸ್ ಪ್ಲಸ್ ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಟ್ರಿಪ್ ಫೇರ್ಗಳು ಕೊಡ್ತಾರೆ. ಅಂದರೆ ಅತಿ ಹೆಚ್ಚು ಫೇರ್ ಕೊಡ್ತೀವಿ ನಾವು ರೈಡ್ಗಳಿಗೆ, ಟ್ರಿಪ್ಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಪೋರ್ಟರಲ್ಲಿ ಸ್ವಲ್ಪ ಆರ್ಡ್ರುಗಳು ಕೂಡ ಜಾಸ್ತಿನೂ ಅಂದರೆ ಜಾಸ್ತಿ ಬೇರೆದು ಕಂಪೇರ್ ಮಾಡಿದ್ರೆ ಪಾರ್ಸಲ್ ಆರ್ಡ್ರುಗಳು ಇದರಲ್ಲಿ ಜಾಸ್ತಿನೇ ಬರುತ್ತೆ. ಅದ್ರ ಜೊತೆಗೆ ಇದನ್ನು ಕೊಡ್ತಾಯಿದ್ದಾರೆ, ಟ್ರಿಪ್ ಫೇರ್ಗಳು ಕೊಡ್ತಾಯಿದ್ದಾರೆ. ಆರ್ಡ್ರನ್ನ ಜಾಸ್ತಿ ಕೊಡ್ತಾಯಿದ್ದಾರೆ ಅಂತ ಹೇಳ್ತಾ ಇರೋದು ಯಾವಾಗ ಗೊತ್ತಾ, ಬಿಫೋರ್ ಒಂದು 5-6 ತಿಂಗಳಿಂದ ಕೊಡ್ತಾಯಿದ್ದವರು. ಆದರೆ ಇವಾಗ ಆರ್ಡ್ರು ಕಮ್ಮಿ ಆಗಿದೆ. ಆರ್ಡ್ರು ಕಮ್ಮಿ ಆಗಿದೆ ಅಂದರೆ ಕಂಪ್ನಿಯವರು ಕಾಂಪಿಟೇಷನ್ ಕೊಡ್ತಾಯಿದ್ದಾರೆ ಬೇರೆ ಕಂಪ್ನಿಯವರು ಪೋರ್ಟರ್ಗೆ. ಅದರಿಂದ ಆರ್ಡ್ರುಗಳು ಕಂಪ್ನಿಗೆ ಕಮ್ಮಿ ಆಗಿದೆ, ರೈಡರ್ಸ್ಗೂ ಕೂಡ ಕಮ್ಮಿ ಆಗಿದೆ. ಯಾಕೆ ಇವನು 0% ಕಮಿಷನ್ ತಂದ ಅಂತ ತುಂಬ ಜನ ಡೌಟ್ ಬಿದ್ದಿರ್ಬೋದು. 0% ಕಮಿಷನ್ ತಂದಿರೋದು ಒಂದು ಕಾರಣ, ಮೇನು ಬೈಕ್ ಟ್ಯಾಕ್ಸಿಗೆ ಗ್ರೀನ್ ಸಿಗ್ನಲ್ ಬಿದ್ದಿರೋದು. ಗೊತ್ತಾಯ್ತಾ? ಯಾರ್ಯಾರು ಪೋರ್ಟರಲ್ಲಿ ವರ್ಕ್ ಮಾಡ್ತಿದ್ರು ಅವರೆಲ್ಲ ಇವಾಗ ಯಾವಾಗ ಬೈಕ್ ಟ್ಯಾಕ್ಸಿ ಗ್ರೀನ್ ಸಿಗ್ನಲ್ ಸಿಕ್ತು, ಅದಕ್ಕೆ ಲೀಗಲ್ ಅಂತ ಬಂತು, ಆವಾಗ ಪೋರ್ಟರಲ್ಲಿ ಇದ್ದವರೆಲ್ಲ ಶಿಫ್ಟಾಗಿ ಬೈಕ್ ಟ್ಯಾಕ್ಸಿಗೆ ಶುರು ಮಾಡ್ಕೊಂಡ್ರು. ಯಾಕಂದರೆ ಇದರಲ್ಲಿ ಪ್ಯಾಕೇಜ್ನ ರಿಸೀವ್ ಮಾಡ್ಕೋಬೇಕು, ಒಂದಲ್ಲ ಒಂದು ಕಡೆಗೆ ಡ್ರಾಪ್ ಕೊಡಬೇಕು. ಅಂದರೆ ಅಪಾರ್ಟ್ಮೆಂಟ್ಗಳು ಅಲ್ಲಿ ಇಲ್ಲಿ ಬೀಳುತ್ತೆ, ಅಲ್ಲಿ ಒಂದು 10 ನಿಮಿಷ 15 ನಿಮಿಷ ವೆಯ್ಟ್ ಮಾಡಬೇಕು ಪಾರ್ಸೆಲ್ ಕಲೆಕ್ಟ್ ಮಾಡೋಕ್ಕೆ. ಆ ಎಲ್ಲ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಆ ಪೋರ್ಟರ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ ಬೈಕ್ ಟ್ಯಾಕ್ಸಿ ಕಡೆಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಜೊತೆಗೆ ಆರ್ಡ್ರುಗಳು ಕೂಡ ಜಾಸ್ತಿ ಸಿಗ್ತಾಯಿಲ್ಲ, ಆರ್ಡ್ರುಗಳು ಕೂಡ ಕಮ್ಮಿ ಆಗೋಗಿದೆ ಪೋರ್ಟರಲ್ಲಿ. ಅಂದರೆ ಕಮ್ಮಿ ಆಗಿರೋದು ಯಾಕಂದರೆ ಅಷ್ಟೇನು ರೀಸನ್ಗೆ ಬುಕ್ ಮಾಡ್ತಾಯಿಲ್ಲ ಕಸ್ಟಮರು ಅಂತ ಹೇಳೋದಾದರೆ, ಬೇರೆ ಕಂಪ್ನಿಗಳು ಕಮ್ಮಿ ರೈಟ್ಗೆ ಸರ್ವಿಸ್ ಕೊಡ್ತಾಯಿದ್ದಾರೆ ಗುರು ಇದೇ ಆರ್ಡ್ರುಗಳನ್ನ. ಇವಾಗ ಇವರೇ ಹೇಳಿದ್ದಾರೆ, ಟ್ರಿಪ್ ಫೇರ್ಗಳು ಜಾಸ್ತಿ ಕೊಡ್ತೀವಿ ನಿಮಗೆ ಬೇರೆ ಕಂಪ್ನಿಗಿಂತ ಅನ್ನೋ ಥರನೇ ಇವರು ಅಡ್ವರ್ಟೈಸ್ಮೆಂಟ್ ಇವಾಗ ನೋಟಿಫಿಕೇಷನ್ ಹಾಕಿದರು. ಸ್ಕ್ರೀನ್ಶಾಟ್ ನೋಡ್ಕೊಳ್ಳಿ ಹಾಕಿರೋದು. ಅದರಲ್ಲಿ ಏನಂತ ಹೇಳಿದ್ದಾರೆ ಅಂತ ಹೇಳೋದಾದರೆ, ಟ್ರಿಪ್ ಫೇರ್ಗಳು ನಾವು ಜಾಸ್ತಿ ಕೊಡ್ತೀವಿ ಮಾರ್ಕೆಟ್ಗಿಂತ. ಅಂದರೆ ಮಾರ್ಕೆಟಲ್ಲಿ ಯಾವ್ಯಾವ ಕಂಪ್ನಿ ಇದೆ ಅವ್ರಿಗೆ ಎಲ್ಲರಿಗಿಂತ ನಾವು ಜಾಸ್ತಿ ಕೊಡ್ತೀವಿ. ಹೌದು, ಕಿಲೋಮೀಟ್ರಿಗೆ 13 ರೂಪಾಯಿ, 14 ರೂಪಾಯಿ, 15 ರೂಪಾಯಿ ಆ ಥರ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಕ್ಸಾಂಪಲ್ಲು ರ್ಯಾಪಿಡೋದಲ್ಲಾಗಲಿ ಊಬರಲ್ಲಾಗಲಿ 10 ಕಿಲೋಮೀಟ್ರ್ ಆರ್ಡ್ರಿಗೆ ಅದರಲ್ಲಿ 120, 130, 150 ರೂಪಾಯಿವರೆಗೂ ಆರ್ಡ್ರ್ ಬಂದರೆ, ಇದರಲ್ಲಿ 10 ಕಿಲೋಮೀಟ್ರ್ ಆರ್ಡ್ರಿಗೆ 180, 170 ಆ ಥರ ಎಲ್ಲ ಆರ್ಡ್ರುಗಳು ಬರ್ತಾಯಿತ್ತು ಮೊದಲೆಲ್ಲ. ಇವಾಗ ಇವ್ರೂ ಕೂಡ ಕಾಂಪಿಟೇಟಿವ್ ಪ್ರೈಸ್ಗೆ ಬಂದಿದ್ದಾರೆ, ಮತ್ತು ಕಮಿಷನ್ನು ಕೂಡ ಕಮ್ಮಿ ಮಾಡಿದ್ದಾರೆ. ಕಾಂಪಿಟೇಟಿವ್ ಪ್ರೈಸು ಬರಲೇಬೇಕು, ಯಾಕಂದರೆ ಇವಾಗ ನಡೀತಾ ಇರೋದು ಕಾಂಪಿಟೇಷನ್ನು. ಅದಕ್ಕೋಸ್ಕರ ಈ ಕಡೆ ರೈಡರ್ಸ್ಗೂ ಕೂಡ ಕಮಿಷನ್ ಇಲ್ಲದೇ ರೈಡ್ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಮನೋಭಾವನೆ ಬರಲಿ ಅಂತ ಕೊಟ್ಟಿದ್ದಾನೆ. ಜೊತೆಗೆ ಕಂಪ್ನಿಯವ್ರು ಯಾಕೆ ಕಮಿಷನ್ಗಳನ್ನ ತಗೊಳ್ತಾ ಇಲ್ಲ ಅಂತ ಹೇಳೋದಾದರೆ, ಕಸ್ಟಮರ್ಗೆ ಕಮ್ಮಿ ಪ್ರೈಸಲ್ಲಿ ಸರ್ವಿಸ್ ಕೊಡೋಣ. ಕಮ್ಮಿ ಪ್ರೈಸಲ್ಲಿ ಸರ್ವಿಸ್ ಕೊಟ್ಟಾಗ ಕಸ್ಟಮರು ಇಲ್ಲೇ ಉಳ್ಕೊಳ್ತಾರೆ, ಬೇರೆ ಅಪ್ಲಿಕೇಶನ್ಗಳಿಗೆ ಹೋಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇವಾಗ ಯಾರ್ಯಾರು ರ್ಯಾಪಿಡೋದಲ್ಲಿ ಊಬರಲ್ಲಿ ಶಿಫ್ಟ್ ಆಗಿದ್ದಾರೆ ಕಸ್ಟಮರು, ಅವರೆಲ್ಲ ಮತ್ತೆ ರಿಟರ್ನು ನಮ್ಮ ಕಂಪ್ನಿಗೆ ತರಿಸ್ಕೊಳ್ಳೋಣ, ಇದರಲ್ಲೇ ಬುಕ್ ಆಗೋ ಥರ ಮಾಡ್ಕೊಳ್ಳೋಣ ಅನ್ನೋ ಥರ ಒಂದು ಸೆಟ್ ಮಾಡ್ತಾಯಿದ್ದಾನೆ.
ಇದು ಒಳ್ಳೆ ಬೆಳವಣಿಗೆನೇ. ಆದರೆ ರೈಡರ್ಸ್ಗಳಿಗೆ ಮೊದಲಾಗ್ತಾ ಇರೋ ಅಷ್ಟು ಅರ್ನಿಂಗ್ಸು ಇವಾಗ ಆಗಲ್ಲ. ಯಾಕಂದರೆ ನಿಮಗೆ ಕಮಿಷನ್ ತೆಗೆದಾಕಿದ್ರು ಕೂಡ ಚೆಕ್ ಮಾಡ್ಕೊಳ್ಳಿ, ಕೆಲವೊಂದು ಸಲ ಕಿಲೋಮೀಟ್ರಿಗೆ ಕಮ್ಮಿ ಸಿಗ್ತಾಯಿದೆ. ಕಿಲೋಮೀಟ್ರಿಗೆ ಮೊದಲೆಲ್ಲ 13 ರೂಪಾಯಿ, 14 ರೂಪಾಯಿ, 15 ರೂಪಾಯಿ, 17 ರೂಪಾಯಿವರೆಗೂ ನಿಮಗೆ ಕಿಲೋಮೀಟ್ರಿಗೆ ಸಿಗ್ತಾಯಿತ್ತು. ಇವಾಗ 10 ರೂಪಾಯಿ ಕಿಲೋಮೀಟ್ರಿಗೆ ಸಿಗೋ ಥರ ಆಗೋಗಿದೆ. ಕಮಿಷನ್ ಇಲ್ಲ ಅಂದರೆ ಅಲ್ಲಿ ಕಿಲೋಮೀಟ್ರಿಗೆ ಕಮ್ಮಿನೇ ಬರ್ತಾಯಿದೆ ಅಂತ ಅರ್ಥ ಮಾಡ್ಕೊಬಿಡಿ. ಯಾಕಂದರೆ ಕಸ್ಟಮರ್ಗೆ ಒಂದು ಬೆನಿಫಿಟ್ ಕೊಡಬೇಕಲ್ಲ, ಕಸ್ಟಮರು ಈ ಅಪ್ಲಿಕೇಶನ್ನ ಬಿಟ್ಟೋಗ್ಬಾರ್ದಲ್ಲ, ಆ ಥರ ಒಂದು ಕಾಂಪಿಟೇಟಿವ್ ಮಾಡೋಣ ಅಂತ. ಮತ್ತು ಪೋರ್ಟರ್ರವನು ಇದೇ ಥರ ನಿಮಗೆ 0%ಅಲ್ಲೇ ಸರ್ವಿಸ್ ಕೊಡ್ತಾನೆ ಅನ್ನೋದನ್ನ ತಿಳ್ಕೊಳ್ಳೇಬೇಡಿ. ಯಾವಾಗಲೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಸ್ಟಾರ್ಟಿಂಗು ಏನು 20% ಕಮಿಷನ್ ಇತ್ತು, 20%ಇಂದ ಮತ್ತೆ 8% ಬಂದ, 6% ಬಂದ, 6%ಇಂದ ಇವಾಗ 0% ಬಂದ. 0% ಬಂದಿದ್ದಾನೆ ಅಂದರೆ ಕಸ್ಟಮರ್ನ ಬಿಟ್ಕೊಡ್ಬಾರ್ದು, ಬೇರೆ ಕಂಪ್ನಿಗೆ ಹೋಗಬಾರ್ದು. ಅವ್ರು ಬುಕ್ ಮಾಡೋಕ್ಕೆ ಅವ್ರಿಗೆ ಕಮ್ಮಿ ರೇಟಲ್ಲಿ ಬೇರೆ ಕಂಪ್ನಿಯವ್ರು ಏನು ಪ್ರೈಸಕ್ಕೆ ಸರ್ವಿಸ್ಗಳು ಕೊಡ್ತಾ ಇದ್ದಾರೆ ಅದೇ ಪ್ರೈಸ್ಗೆ ನಾವು ಸರ್ವಿಸ್ಗಳು ಕೊಡೋಣ ಅನ್ನೋ ಅರ್ಥದಲ್ಲಿ ಇವಾಗ 0% ಕಮಿಷನ್ ಮಾಡಿದ್ದಾನೆ. ಮತ್ತು ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಇವಾಗ ಪೋರ್ಟರಲ್ಲಿದ್ದವರು ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗ್ಬಿಟ್ಟಿದ್ದಾರೆ. ಕೆಲವೊಬ್ಬರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ಸಿಟಿಲಿ ಮಾತ್ರ ಆರ್ಡ್ರ್ ಸಿಗೋದು ಪೋರ್ಟರಲ್ಲಿ. ಸಿಟಿ ಬಿಟ್ಟು ಹೊರಗಡೆ ಹೋದರೆ ನಿಮಗೆ ಪೋರ್ಟರಲ್ಲಿ ಆರ್ಡ್ರುಗಳು ಸಿಗೋದೇ ಇಲ್ಲ, ರೇಯರು. ಎಲ್ಲೋ ಒಂದೊಂದು ಆರ್ಡ್ರುಗಳು ಬೀಳುತ್ತೆ, ಅದು ಎತ್ಕೊಳ್ಳೋ ವರ್ಷದಲ್ಲಿ ಇನ್ನೊಬ್ರು ಎತ್ಕೊಬಿಟ್ಟಿರ್ತಾರೆ. ಆ ಥರ ಇಶ್ಯೂಗಳೆಲ್ಲ ಇರುತ್ತೆ. ಆ ಕಾರಣಕ್ಕೋಸ್ಕರ ಪೋರ್ಟರನ್ನು 0% ಕಮಿಷನ್ ಕೊಟ್ಟರೆ ಸ್ವಲ್ಪ ಕಸ್ಟಮರ್ಗೂ ಕೂಡ ಕಮ್ಮಿ ಪ್ರೈಸಲ್ಲಿ ಸರ್ವಿಸ್ ಕೊಟ್ಟಂಗೆ ಆಗುತ್ತೆ. ಮತ್ತು ರೈಡರ್ಸ್ನು ಖುಷಿ ಪಡಿಸೋ ಥರ ಆಗುತ್ತೆ. ಇದನ್ನು ಬಿಟ್ಟು ಬೇರೆ ಕಂಪ್ನಿಗಳಿಗೆ ಶಿಫ್ಟ್ ಆಗ್ತಿರೋ ಥರ ನೋಡ್ಕೊಳ್ಳೋದಿರೋ ಥರ ಆಗುತ್ತೆ ಅನ್ನೋ ಥರ ಒಂದು ಸ್ಕೀಮ್ನ ಹಾಕಿ ಇವಾಗ ಬಿಟ್ಟಿದ್ದಾರೆ. ಮತ್ತು ಪೋರ್ಟರ್ನ ನಂಬಕ್ಕೆ ಹೋಗಬೇಡಿ, ಊಸರವಳ್ಳಿ ಥರ ಅವಾಗವಾಗ ಚೇಂಜ್ ಆಗ್ತಾ ಇರ್ತಾರೆ. 7 ಕಿಲೋಮೀಟ್ರಿಗೆ ಇಷ್ಟು ಕೊಡ್ತೀವಿ ಅನ್ನೋ ಒಂದು ರೈಟ್ ಕಾರ್ಡು ಕೂಡ ಕೊಟ್ಟಿಲ್ಲ ಇದುವರೆಗೂ. ನೀವು ನೋಡಿದ್ದೀರಾ ರ್ಯಾಪಿಡೋದಲ್ಲಿ ರೈಟ್ ಕಾರ್ಡ್ ಕೊಟ್ಟಿದ್ದಾರೆ, ಕಿಲೋಮೀಟ್ರಿಗೆ ಇಷ್ಟು, 10 ಕಿಲೋಮೀಟ್ರ್ವರೆಗೂ ಇಷ್ಟು, 15 ಕಿಲೋಮೀಟ್ರ್ವರೆಗೂ ಇಷ್ಟು, 20 ಕಿಲೋಮೀಟ್ರ್ ಎಬೋವ್ ಆದರೆ ಇಷ್ಟು ಅಂತ ಒಂದು ರೈಟ್ ಕಾರ್ಡ್ ಕೊಟ್ಟಿದ್ದಾರೆ. ಡೆಲಿವರಿ ಸೆಕ್ಷನ್ಗೆ ಹೋಗಿ ನೋಡಿ. ಆದರೆ ಪೋರ್ಟರಲ್ಲಿ ಯಾವುದೇ ಥರ ಡೆಲಿವರಿಗೆ ರೈಟ್ ಕಾರ್ಡ್ ಕೊಟ್ಟಿಲ್ಲ. ಕಿಲೋಮೀಟ್ರಿಗೆ ಇಷ್ಟೇ ಕೊಡ್ತೀವಿ ಅನ್ನೋದು ಒಂದು ಫಿಕ್ಸ್ಡ್ ಚಾರ್ಜಸ್ ಕೊಡ್ತಾ ಇಲ್ಲ. ಓಕೆನಾ? ಅದನ್ನು ಕೊಟ್ಟಾಗ ಎಲ್ಲರಿಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ, ಯಾವ ಥರ ಇದರಲ್ಲಿ ಪೋರ್ಟರಲ್ಲಿ ನೋಡಪ್ಪ ಒಂದು ಕಿಲೋಮೀಟ್ರ್ ಹೋದರೆ ಇಷ್ಟುವರೆಗೂ ಕೊಡ್ತಾನೆ, ಮಾಡ್ಬೋದು ಅಂತ ಒಂದು ಕಾಂಪಿಟೇಷನ್ ಬರುತ್ತೆ. ಇವಾಗ ಏನಾಗಿದೆ ಅಂದರೆ ಇವನು ಮೊದಲು ಪೋರ್ಟರ್ ಅವನು ಮೋನೋಪಲಿ ಮಾಡ್ತಿದ್ದ. ಅದ್ರ ಬಗ್ಗೆನೂ ಕೂಡ ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಬೋದು ನೀವು. ಪೋರ್ಟರ್ ಮೋನೋಪಲಿ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ. ಪೋರ್ಟರ್ ಮೋನೋಪಲಿ ರಾಕಿಂಗ್ ರಘು ಅಂತ ಹಾಕಿ ಸಿಗುತ್ತೆ ನಿಮ್ಗೆ ಹಳೆ ವೀಡಿಯೋದಲ್ಲಿ. ಈ ಮೋನೋಪಲಿಯಿಂದನೇ ಇವನು ಇವಾಗ ಹೊರಗಡೆ ಬರುವಂಗೆ ಆಗೋಗಿದೆ. ಯಾಕಂದರೆ ಮಾರ್ಕೆಟಲ್ಲಿ ಇದೇ ಥರ ಕಾಂಪಿಟೇಟರ್ ಇದ್ರೇ ಎಲ್ಲರಿಗೂ ಕೂಡ ಬೆನಿಫಿಟ್ ಆಗೋದು, ಕಸ್ಟಮರು ಕೂಡ ಒಂದು ಬೆನಿಫಿಟ್ ಸಿಗೋದು. ಅದಕ್ಕೋಸ್ಕರ ಈ 0% ಕಮಿಷನ್ನ ತಂದು ಇವಾಗ ನಿಲ್ಲಿಸಿದ್ದಾನೆ. ಇದು ಒಳ್ಳೆ ಬೆಳವಣಿಗೆ. ಮತ್ತು ಇದು 2 ವೀಲರ್ಗೆ ಮಾತ್ರ ಈ ಥರ ಚಾರ್ಜಸ್ನ ಕೊಟ್ಟಿದ್ದಾನೆ. ಮತ್ತು ಈ ಆಟೋಗಳು ಮತ್ತು ಈ ಥರ ಗೂಡ್ಸ್ ಆಟೋಗಳು, ಟಾಟಾ ಎಸ್, ಇವಕ್ಕೆಲ್ಲ 20% ಕಮಿಷನ್ನಲ್ಲೇ ಇದ್ದಾರೆ. ಯಾಕಂದರೆ ಅದರಲ್ಲಿ ಕಾಂಪಿಟೇಷನ್ ಕೊಡೋಕ್ಕೆ ಅಷ್ಟೊಂದು ಕಂಪ್ನಿಗಳಿಲ್ಲ. ಅಂಕಲ್ ಡೆಲಿವರಿ ಇದೆ, ಮತ್ತು ಇದೇ ಥರ ಪೋರ್ಟರ್ ಇದೆ. ಇವೆರಡು ಕಂಪ್ನಿಯವರು ಇವಾಗ ಮಾಡ್ಕೊಂಡು ಹೋಗ್ತಾಯಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಕಂಪ್ನಿಗಳು ಬಂದ್ರೂ ಕೂಡ ಅದರಲ್ಲಿ ಕಾಂಪಿಟೇಷನ್ ಮಾಡೋಕ್ಕಾಗ್ತಾಯಿಲ್ಲ ಇವ್ರ ಹತ್ರ. ಯಾಕಂದರೆ ಇದರಲ್ಲಿ ಅಷ್ಟೊಂದು ಗಾಡಿಗಳು ಜಾಯಿನ್ ಆಗಿದೆ. ಆ ಕಾರಣಕ್ಕೋಸ್ಕರ ಯಾವುದೋ ಆರ್ಡ್ರು ಬರ್ತಾಯಿದೆ ಪೋರ್ಟರಲ್ಲಿ. 225 ರೂಪಾಯಿ ಆರ್ಡರು. ಜೋಗುಪಾಳ್ಯ ಅಂತೆ, ಹಲ್ಸೂರು. ಓಕೆ, ಹಲ್ಸೂರು ಹತ್ರ. ನಾನು ಆ ಕಡೆ ಹೋಗ್ತಾಯಿಲ್ಲ ಇವಾಗ. ನಾನು ಒಂದು ಕೆಲಸದ ಮೇಲೆ BTM ಲೇಔಟ್ ಕಡೆ ಹೋಗ್ತಾಯಿದ್ದೀನಿ. ಆ ಕಡೆಗೆ ಯಾವುದಾದ್ರೂ ಆರ್ಡ್ರು ಸಿಕ್ಕಿದ್ರೆ ಎತ್ಕೊಳ್ಳೋಣ. ನೋಡಿ ಈ ಥರ ಈ ಕಡೆ ಏರಿಯಾದಲ್ಲಿ ಇವಾಗ ಪೀಣ್ಯದ ಹತ್ರ ಸುಂಕುದಕಟ್ಟೆ ಹತ್ರ ಇದ್ದೀನಿ. ಪೀಣ್ಯ ಸುಂಕುದಕಟ್ಟೆ ಹತ್ರ ಅಲ್ಲಿ ಬಂದು ನಿಮಗೆ ಇವಾಗ ಬಂದಿದೆ ಆರ್ಡ್ರು. ನಿಮಗೆ ಅಲ್ಲಿ ಹತ್ರ ಇವಾಗ ಮಾತಾಡ್ಕೊಬಂತ 10 ನಿಮಿಷ ಆಯಿತು ಅಂತ ಅಂದ್ಕೊಳ್ತೀನಿ. 10 ನಿಮಿಷದಿಂದ ಇಲ್ಲಿವರೆಗೂ ಒಂದೇ ಆರ್ಡ್ರು ಬಂದಿರೋದು. ಅದಕ್ಕೆ ಎಲ್ಲರೂ ಏನು ಮಾಡ್ತಾರೆ, ಎಲ್ಲರೂ ಕೂಡ ಬೈಕ್ ಟ್ಯಾಕ್ಸಿಗೆ ಹೋಗ್ಬಿಡ್ತಾರೆ. ಬೈಕ್ ಟ್ಯಾಕ್ಸಿ ಇವಾಗ ಲೀಗಲ್ ಅಂತ ಹೇಳ್ತಾ ಇದ್ದಾರೆ ನ್ಯೂಸಲ್ಲೆಲ್ಲ, ಮತ್ತು ಗ್ರೀನ್ ಸಿಗ್ನಲ್ ಎಲ್ಲ ಕೊಟ್ಟಿದ್ದಾರೆ ಅಂತ ಧೈರ್ಯವಾಗಿ ಎಲ್ಲ ಹುಡುಗರು ಕೂಡ ಬೈಕ್ ಟ್ಯಾಕ್ಸಿ ಕಡೆಗೆ ತಿರುಗಿಬಿಟ್ಟಿದ್ದಾರೆ. ಯಾಕಂದರೆ ಅದರಲ್ಲಿ ಬೈಕ್ ಟ್ಯಾಕ್ಸಿ ಎಲ್ಲ ಏರಿಯಾದಲ್ಲೂ ಕೂಡ ಆರ್ಡ್ರುಗಳು ಸಿಗುತ್ತೆ. ಸಣ್ಣ ಪುಟ್ಟ ಅರ್ನಿಂಗ್ಸ್ ಆದ್ರೂ ಅದರಲ್ಲಿ ಬೇಗ ಒಂದು ಸ್ವಲ್ಪ ಅರ್ನಿಂಗ್ಸ್ ಮಾಡಿಕೊಂಡು ಅವರವರು ಕೆಲಸಗಳನ್ನ ಮಾಡ್ಕೋಬೋದು. ಇದರಲ್ಲಿ ವೆಯ್ಟ್ ಮಾಡೋರು ಯಾರು ಗುರು ಪೋರ್ಟರಲ್ಲಿ ಅಂತ ಎಲ್ಲರೂ ಕೂಡ ಹುಡುಗರು ಶಿಫ್ಟ್ ಆಗ್ತಾಯಿದ್ದಾರೆ. ಮತ್ತು ಇದು ಖುಷಿ ಪಡೋ ವಿಚಾರನೇ. ಯಾರು ಏನು ಕೂಡ ಗಾಬರಿ ಮಾಡ್ಕೋಬೇಡಿ. ಯಾಕಂದರೆ 0% ಕಮಿಷನ್ ಕೊಡ್ತಾ ಇದ್ದಾನೆ ಅಂದರೆ ನೀವು ಅರ್ನಿಂಗ್ಸ್ ಮಾಡ್ಕೊಳ್ಳಿ. ಎಷ್ಟು ದಿನ ಕೊಡ್ತಾನೆ ಅಂತ ಹೇಳೋಕ್ಕಾಗಲ್ಲ. ಮೋನೋಪಲಿ
ಇತ್ತು ಮೋನೋಪೊಲಿ, ಇವಾಗ ಬ್ರೇಕ್ ಆಗಿದೆ. ಯಾಕಂದರೆ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿನೂ ಕೂಡ ಇವಾಗ ಪಾರ್ಸಲ್ ಸರ್ವಿಸ್ನ ಕೊಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಇವನು 0% ಕಮಿಷನ್ನ ಕೊಡಲೇಬೇಕಾಗುತ್ತೆ. ಸ್ವಲ್ಪ ದಿನ ಕೊಡ್ಬೋದು, ಆಮೇಲೆ ಮತ್ತೆ 6%, 5%, 8%, 20%ವರೆಗೂ ಬರ್ಬೋದು. ನೋಡೋಣ ಮುಂದೆ ಬೈಕ್ ಟ್ಯಾಕ್ಸಿ ಒಂದು ನಿಯಮಗಳನ್ನ ಜಾರಿ ಮಾಡಿ ಅದನ್ನು ಯಾವ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ತರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವ್ರದ್ದು 0%ಅಲ್ಲೇ ಉಳಿತದ ಅಥವಾ ಮತ್ತೆ ಕಮಿಷನ್ನು ಜಾಸ್ತಿ ಮಾಡ್ತಾನೆ ಅನ್ನೋದನ್ನ. ಓಕೆನಾ. ಇವ್ರದ್ದು ಮಾರ್ಕೆಟಲ್ಲಿ ನಾವು ಸ್ಟೇಬಲ್ ಆಗಿರಬೇಕು ಅಂದರೆ ಇದನ್ನೆಲ್ಲ ಗಿಮಿಕ್ಗಳನ್ನ ಮಾಡಬೇಕಾಗುತ್ತೆ. ಒಂದು ಅಸ್ತಿತ್ವ ಉಳಿಸ್ಕೋಬೇಕಂದ್ರೆ ಮಾರ್ಕೆಟಲ್ಲಿ ಇವೆಲ್ಲ ಮಾಡಲೇಬೇಕಾಗುತ್ತೆ. ಪೋರ್ಟರ್ ಆಗಲಿ, ರ್ಯಾಪಿಡೋ ಆಗಲಿ, ಓಲಾ, ಊಬರ್ ಯಾವುದೇ ಆಗಲಿ ಇದನ್ನೆಲ್ಲ ಒಂದು ಸ್ಟ್ರಾಟಜಿಗಳನ್ನ ಮಾಡೇ ಮಾಡ್ತಾರೆ. ಯಾಕಂದರೆ ಅವರು ಬಿಸ್ನೆಸ್ ಮೈಂಡು ಯಾರನ್ನು ಕೂಡ ಲಾಸ್ ಆಗಬೇಕು ಅಂತ ಮಾಡಲ್ಲ. ಹೇಗೆ ಇವಾಗ ಜಿಯೋದವರು 1 ವರ್ಷ ಫ್ರೀ ಕೊಟ್ಬಿಟ್ಟು ಇವಾಗ ಯಾವ ಥರ ರೀಚಾರ್ಜ್ಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ, ಅದೇ ಥರ ಸ್ಕೀಮು. ನೆಕ್ಸ್ಟ್ ಈ 0% ಕಮಿಷನ್ ಕೊಟ್ಬಿಟ್ಟು ನೆಕ್ಸ್ಟು ಈ ಊಬರವನು, ರ್ಯಾಪಿಡೋದವನು, ಓಲಾದವನು ಯಾವ ಥರ ಡೈಲಿ ಪಾಸ್ಗಳು ಕೊಟ್ಟಿದ್ದ ಆ ಥರನೂ ಬಂದರೂ ಬರ್ಬೋದು. ಇವ್ರದ್ದು ಸ್ಕೀಮ್ ಹಾಕ್ಕೊಂಡಿರ್ಬೋದು. ಅದೇ ಡೈಲಿ ಒಂದು 100 ರೂಪಾಯಿ ಕೊಟ್ಬಿಡಿ, ನೀವು ಎಷ್ಟಾರು ಅರ್ನಿಂಗ್ಸ್ ಮಾಡ್ಕೊಳ್ಳಿ, ಯಾವುದೇ ಥರ ನಾವು ಕಮಿಷನ್ ತಗೊಳ್ಳಲ್ಲ ಅನ್ನೋ ಥರನೂ ಕೂಡ ಮಾಡ್ಬೋದು. ಇನ್ ಫ್ಯೂಚರ್ ನಾನು ಹೇಳ್ತಾ ಇದ್ದೀನಿ. ಅದು ಆದರೂ ಆಗ್ಬೋದು, ಆಗದೇ ಇರ್ಬೋದು, ಮಾಡಿದ್ರು ಮಾಡ್ಬೋದು. ಯಾಕಂದರೆ ಈ ಕಮಿಷನಲ್ಲಿ ಹುಡುಗರುಗಳು ಸಿಗಾಕೊಳ್ಳೋಕ್ಕೆ ಇಷ್ಟಪಡಲ್ಲ. ಕೆಲವೊಬ್ಬರು 20% ಕಮಿಷನ, 100 ರೂಪಾಯಿಗೆ 20 ರೂಪಾಯಿ ಯಾಕೆ ಪೋರ್ಟರ್ ಕೊಡಬೇಕು ಅಂದ್ಬಿಟ್ಟು ತುಂಬ ಜನ ಮೊದಲೆಲ್ಲ ಮಾಡ್ತಾ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಜನಕ್ಕೆ ಕೆಲವೊಬ್ಬರಿಗೆ ಆರ್ಡ್ರುಗಳು ಇತ್ತು, ಹಂಗೇನೆ ಆರ್ಡ್ರುಗಳು ಸಿಗ್ತಾಯಿತ್ತು. ಆದರೆ ಇವಾಗ ಯಾವಾಗ ಅದು ಎಲ್ಲ ಕಂಪ್ನಿಯವರು ಸರ್ವಿಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇವ್ರಿಗೂ ಕೂಡ ಇತ್ತು ಹೊಡೆತ. ಓಕೆನಾ. ಅಷ್ಟು ಸುಲಭ ಅಲ್ಲ ಈ ಮಾರ್ಕೆಟಲ್ಲಿ ಉಳಿಬೇಕು ಅನ್ನೋದಾದರೆ ಈ ಥರ ಎಲ್ಲ ಸ್ಟ್ರಾಟಜಿಗಳೆಲ್ಲ ಮಾಡಬೇಕಾಗುತ್ತೆ. ಇದಿಷ್ಟು ಬಂದು ಪೋರ್ಟರ್ನ 0% ಆಗಿರೋಕ್ಕೆ ಒಂದು ನನ್ನ ಅಜ್ಯಮ್ಸನ್ನು, ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ಆಗಿರ್ಬೋದು ಅನ್ನೋದು ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಇದು ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನಿಮಗೆಲ್ಲ. ಆದಷ್ಟು 0% ಕಮಿಷನ್ ಇರುವಾಗ ಎಷ್ಟಾಗುತ್ತೆ ಅಷ್ಟು ಅರ್ನಿಂಗ್ಸ್ ಮಾಡ್ಕೊಳ್ಳಿ. ಕಿಲೋಮೀಟ್ರಿಗೆ ಇವಾಗಲೂ ಕೂಡ 11 ರೂಪಾಯಿ, 12 ರೂಪಾಯಿ, 10 ರೂಪಾಯಿವರೆಗೂ ಕೊಡ್ತಾ ಇರ್ಬೋದು. ಮಾಡ್ಕೊಳ್ಳಿ, ಏನಿದ್ರು ಲಾಭನೇ ಕಿಲೋಮೀಟ್ರಿಗೆ. ಆದಷ್ಟು ನೀವು ಸ್ಕೂಟರ್ ಗಾಡಿಗಳನ್ನ ಅಟ್ಯಾಚ್ ಮಾಡಿರೋರಿಗೆ ಒಳ್ಳೆ ಅರ್ನಿಂಗ್ ಸಿಗುತ್ತೆ. ಯಾಕಂದರೆ ಸ್ಕೂಟರಲ್ಲಿ ಸ್ವಲ್ಪ ಆರ್ಡ್ರುಗಳು ಜಾಸ್ತಿ ಬರ್ತಾಯಿದೆ. ಮತ್ತು 2 ವೀಲರ್ಸ್ ಅಂತ ಯಾರು ಅಟ್ಯಾಚ್ ಮಾಡ್ಕೊಂಡಿದ್ದೀರಾ ಗೇರ್ ಗಾಡಿಗಳು, ಅವ್ರಿಗೆ ಒಂದು ಸ್ವಲ್ಪ ಆರ್ಡ್ರು ಕಮ್ಮಿ ಇದೆ. ಸ್ಕೂಟರ್ಗೂ ಮತ್ತು 2 ವೀಲರ್ ಅಂತ 2 ಡಿವೈಡ್ ಮಾಡಿಬಿಟ್ಟಿದ್ದಾನೆ. ಓಕೆನಾ. ಅದರಿಂದ ಸ್ಕೂಟರಲ್ಲಿ ಸ್ವಲ್ಪ ದೊಡ್ಡ ಬಾಕ್ಸ್ಗಳು, ದೊಡ್ಡ ಆರ್ಡ್ರುಗಳು ಇದ್ದರೆ ಸ್ಕೂಟರ್ಗಳನ್ನ ಬುಕ್ ಮಾಡ್ತಾರೆ. ಅದೇ ಆರ್ಡ್ರುಗಳು ಸ್ವಲ್ಪ ಜಾಸ್ತಿ ಬರ್ತಾ ಇರೋದು ಎಲ್ಲರಿಗೂ ಕೂಡ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಬಗ್ಗೆ ಹೆಂಗೆ ಅನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವು